ಮೇಳದ ಆಯೋಜಕ ರಾಕೇಶ್ ರೈ, ಗುಜರಾತ್ನ 100ಕ್ಕೂ ಹೆಚ್ಚು ಕರಕುಶಲ ಹಾಗೂ ವಸ್ತ್ರ ವಿನ್ಯಾಸದ ಮಳಿಗೆಗಳನ್ನು ತೆರೆಯಲಾಗಿದೆ. ಅಲ್ಲದೆ ನಿತ್ಯವೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ರೈತೋತ್ಸವ ಕಾರ್ಯಕ್ರಮ ನಿನ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ನಡೆಯಿತು. ರೈತಗೀತೆಯನ್ನು ಹಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿ, ನಿರ್ಗಮಿತ ಜಂಟಿ ಕೃಷಿ ನಿರ್ದೇಶಕ ವಿಎಸ್ ಅಶೋಕ್, ರೈತರ ಶಾಲೆ ಹಾಗೂ ರೈತ ಉತ್ಪಾದಕ ಸಂಸ್ಥೆಯ ಸಂಸ್ಥಾಪಕ ಪ್ರೊಫೆಸರ್ ಸತ್ಯಮೂರ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಡಾ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿ, ಕೃಷಿಯಲ್ಲಿ ಸಾವಯವ ವಿಧಾನವನ್ನು ಅಳವಡಿಸಿಕೊಳ್ಳುವುದು ಇಂದಿನ ಅಗತ್ಯವಾಗಿದೆ. ಜಿಲ್ಲೆಯ ರೈತರು ಸಾವಯವ ಪಥದಲ್ಲಿ ಸಾಗಬೇಕು. ಕಬ್ಬು, ಭತ್ತದಂತಹ ಬೆಳೆಗಳಿಗಷ್ಟೇ ಸೀಮಿತವಾಗಿರದೆ ಎಣ್ಣೆ ಕಾಳುಗಳು ಸೇರಿದಂತೆ ವೈವಿಧ್ಯಮಯ ಕೃಷಿ ಪದ್ಧತಿಯಲ್ಲಿ ತೊಡಗಬೇಕು. ದೇಶೀಯ ತಳಿಗಳ ಸಂರಕ್ಷಣೆ, ಸಾವಯವ ಗೊಬ್ಬರಗಳ ಬಳಕೆ ಹಾಗೂ ರಾಸಾಯನಿಕ ಮುಕ್ತ ಕೃಷಿಗೆ ಒತ್ತು ನೀಡುವಂತೆ ತಿಳಿಸಿದರು.